ತಿದ್ದುಪಡಿ ಸಂವಿಧಾನಕ್ಕೆ ಮಾಡಿದ ಅಮೆಂಡ್ಮೆಂಟ್ 1ನೇ ತಿದ್ದುಪಡಿ 1951 ಮಾತನಾಡುವ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಕುರಿತು ನಿರ್ದಿಷ್ಟ ನಿರ್ಬಂಧಗಳನ್ನು ಸೇರಿಸಲಾಯಿತು. ಜಮೀನು ವಸೂಲಿ ಸಂಬಂಧಿತ ಕಾಯ್ದೆಗಳನ್ನು ರಕ್ಷಿಸಲು 9ನೇ ಅನುಸೂಚಿ ಸೇರಿಸಲಾಯಿತು. 2ನೇ ತಿದ್ದುಪಡಿ 1952 ಲೋಕಸಭೆಯ ಸದಸ್ಯರ ಪ್ರತಿನಿಧಿತ್ವ ಪ್ರಮಾಣವನ್ನು ಕುರಿತಂತೆ ಜನಸಂಖ್ಯಾ ಆಧಾರಿತ ಪರಿಷ್ಕರಣೆ ಮಾಡಲಾಯಿತು. 3ನೇ ತಿದ್ದುಪಡಿ 1954 4ನೇ ತಿದ್ದುಪಡಿ 1955 9ನೇ ಅನುಸೂಚಿಯಲ್ಲಿ ಇನ್ನಷ್ಟು ಕಾಯ್ದೆಗಳನ್ನು ಸೇರಿಸಲಾಯಿತು. ಆರ್ಟಿಕಲ್ 31 ಅನ್ನು ತಿದ್ದುಪಡಿ ಮಾಡಿ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಗೆ ಸಂಬಂಧಿಸಿದ ಮೂಲಭೂತ ಹಕ್ಕುಗಳ ಮಿತಿ. 5ನೇ ತಿದ್ದುಪಡಿ 1955 ರಾಜ್ಯಸಭಾ ಸದಸ್ಯರ ಅವಧಿಯ ಬಗ್ಗೆ ಸಹಜ ತಿದ್ದುಪಡಿ. 6ನೇ ತಿದ್ದುಪಡಿ 1956 ಅಸ್ಸಾಂನ ಕೆಲವೊಂದು ಜನತೆಯ ಪಾಲಿಗೆ ವಿಶೇಷ ವ್ಯವಸ್ಥೆ. 7ನೇ ತಿದ್ದುಪಡಿ 1956 ಇತ್ತೀಚಿನ ರಾಜ್ಯಗಳ ಪುನರ್ರಚನೆ. ಸಾಮಾನ್ಯ ಹೈಕೋರ್ಟು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಇರುವ ವ್ಯವಸ್ಥೆ. 8ನೇ ತಿದ್ದುಪಡಿ 1960 ಗಡಿ ವಿವಾದ ಪರಿಹಾರಕ್ಕಾಗಿ ಪಾಕಿಸ್ತಾನದೊಂದಿಗೆ ಒಪ್ಪಂದದ ಆಧಾರಿತ ಭೂಸವಳನ್ನು. 9ನೇ ತಿದ್ದುಪಡಿ 1960 ಪೂರ್ವ ಫ್ರೆಂಚ್ ಪ್ರದೇಶವಾದ ಪಾಂಡಿಚೇರಿಯನ್ನು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರಿಸಲಾಗಿದೆ. 10ನೇ ತಿದ್ದುಪಡಿ 1961 ದಾದ್ರಾ ಮತ್ತು ನಾಗರ್ ಹವೇಳಿ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರಿಸಲಾಯಿತು. 11ನೇ ತಿದ್ದುಪಡಿ 1961 ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ವಿಧಾನದಲ್ಲಿ ಬದಲಾವಣೆ. 12ನೇ ತಿದ್ದುಪಡಿ 1962 ಗೋವಾ, ದಮನ್ ಮತ್ತು ದಿಯುಗಳನ್ನು ಭಾರತಕ್ಕೆ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರಿಸಲಾಗಿದೆ. 13ನೇ ತಿದ್ದುಪಡಿ 1962 ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಒದಗಿಸುವುದಕ್ಕಾಗಿ ಆರ್ಟಿಕಲ್ 371 ಸೇರಿಸಲಾಯಿತು. 14ನೇ ತಿದ್ದುಪಡಿ 1962 ಪಾಂಡಿಚೇರಿಯನ್ನು ಸಹಿತ ಹಲವಾರು ಕೇಂದ್ರಾಡಳಿತ ಪ್ರದೇಶಗಳಿಗೆ ಶಾಸನಸಭೆ ಮತ್ತು ಸಚಿವ ಮಂಡಳಿಯ ವ್ಯವಸ್ಥೆಯನ್ನು ಒದಗಿಸಲಾಯಿತು. 15ನೇ ತಿದ್ದುಪಡಿ 1963 ಸುಪ್ರೀಂಕೋರ್ಟ್ ಮತ್ತು ರಾಜ್ಯ ಹೈಕೋರ್ಟುಗಳ ನ್ಯಾಯಾಧೀಶರ ನಿವೃತ್ತಿ ವಯಸ್ಸಿನ ಬದಲಾವಣೆ. 16ನೇ ತಿದ್ದುಪಡಿ 1963 ಸಂವಿಧಾನ ರಕ್ಷಣೆಯ ಮತ್ತು ಏಕತೆಯ ಕುರಿತು ಪ್ರತಿಜ್ಞೆ ಬದಲಾವಣೆ. 17ನೇ ತಿದ್ದುಪಡಿ 1964 ಭೂಸಂಗ್ರಹಣದ ಕುರಿತ 9ನೇ ಅನುಸೂಚಿಯಲ್ಲಿ ಭೂಕಾಯ್ದೆಗಳ ಜೋಡಣೆ. 18ನೇ ತಿದ್ದುಪಡಿ 1966 ಕುಡಿಯುವ ನೀರಿನ ಬಗ್ಗೆ ರಾಜ್ಯಗಳ ಮೇಲಿನ ಕಾನೂನು ಹಕ್ಕನ್ನು ಸ್ಪಷ್ಟಪಡಿಸಲಾಯಿತು. 19ನೇ ತಿದ್ದುಪಡಿ 1966 ಚುನಾವಣಾ ಅರ್ಜಿಗಳ ವಿಚಾರಣೆಗಾಗಿ ಪ್ರತ್ಯೇಕ ಚುನಾವಣೆ ನ್ಯಾಯಾಧೀಕರಣವನ್ನು ರದ್ದು ಮಾಡಿ ಹೈಕೋರ್ಟುಗಳಿಗೆ ಅಧಿಕಾರ ನೀಡಲಾಯಿತು. 20ನೇ ತಿದ್ದುಪಡಿ 1966 ಕೆಲವೊಂದು ನ್ಯಾಯಮೂರ್ತಿಗಳ ನೇಮಕಾತಿ ಮತ್ತು ಪ್ರಮಾಣದ ಧೋರಣೆಗಳ ಬದಲಾವಣೆ. ಹಿಂದಿನ ಕೆಲವು ನಿಯುಕ್ತಿಗಳನ್ನು ಬ್ಯಾಕ್ಡೇಟ್ ಮೂಲಕ ಮಾನ್ಯಗೊಳಿಸಲಾಯಿತು. 21ನೇ ತಿದ್ದುಪಡಿ 1967 ಸಿಂಧಿ ಭಾಷೆಯನ್ನ 8ನೇ ಅನುಸೂಚಿಯಲ್ಲಿ ಸೇರಿಸಲಾಯಿತು.